ಜನರಿಗೆ ಗ್ಯಾಸ್ ಚಿಂತೆ ಆದ್ರೆ ರಾಜಕಾರಣಿಗಳಿಗೆ ಐಪಿಎಲ್ ಚಿಂತೆಯಾಗಿದೆ. ಐಪಿಎಲ್ ಟಿಕೆಟ್ಗೆ ಎಲ್ಲಾ ಪಕ್ಷದ ನಾಯಕರು ಬೇಡಿಕೆ ಇಡ್ತಾ ಇದ್ದಾರೆ. ಟೆನ್ಷನ್ ನಲ್ಲಿದ್ದಾರೆ ಜನ, ಗ್ಯಾಸ್ ಸಿಗ್ತಿಲ್ಲ ಅಂತ. ಆದ್ರೆ ರಾಜಕಾರಣಿಗಳಿಗೆ ಮಾತ್ರ ಐಪಿಎಲ್ ಚಿಂತೆಯಾಗಿದೆ. ಐಪಿಎಲ್ ಟಿಕೆಟ್ಗಾಗಿ ಈಗ ಎಲ್ಲಾ ಪಕ್ಷದ ನಾಯಕರುಗಳು ಕೂಡ ಬೇಡಿಕೆ ಇಡ್ತಾ ಇದ್ದಾರೆ. ಸರ್ಕಾರದ ಸೌಲಭ್ಯ ಪಡೆಯುತ್ತಾರೆ, ಟಿಕೆಟ್ ಕೊಡಲ್ಲ. ಕೆಎಸ್ಸಿಎ ವಿರುದ್ಧ ಅಧಿವೇಶನದಲ್ಲಿ ಆಕ್ರೋಶ ಹೊರಗೆ ಹಾಕಿದ್ರು. ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ಗೂ ಸಿಎಂ ಸೂಚನೆ ಕೊಟ್ಟರು. ಶಾಸಕರುಗಳಿಗೂ ಐಪಿಎಲ್ ಟಿಕೆಟ್ ನೀಡುವಂತೆ ವಿಚಾರ ಪ್ರಸ್ತಾಪವಾಯಿತು. ಎಲ್ಲಾ ಶಾಸಕರು ಐಪಿಎಲ್ ಟಿಕೆಟ್ ಕೇಳ್ತಿದ್ದಾರಲ್ಲ, ನಾಲ್ಕು ಟಿಕೆಟ್ ಕೊಡಪ್ಪ ಅಂತಂದ್ರು ಸಿದ್ದರಾಮಯ್ಯ. ಟಿಕೆಟ್ ನೀಡುವಂತೆ ವೆಂಕಟೇಶ್ ಪ್ರಸಾದ್ಗೆ ಸಲಹೆ ಕೊಟ್ಟರು ಸಿಎಂ. ಆಯ್ತು ಸರ್, ಮಾತಾಡ್ತೀವಿ ಅಂತ ವೆಂಕಟೇಶ್ ಪ್ರಸಾದ್ ಕೂಡ ಹೇಳಿದ್ರು. ಪ್ರತಿ ಮ್ಯಾಚ್ಗೆ 2 ಟಿಕೆಟ್ ನೀಡಲು ಒಪ್ಪಿದೆ ಈಗ ಕೆಎಸ್ಸಿಎ. ಶಾಸಕರಿಗೆ, ಸಂಸದರಿಗೆ 2 ಟಿಕೆಟ್ ನೀಡಲು ಒಪ್ಪಿಗೆಯನ್ನ ಕೊಟ್ಟಿದೆ. ಫೈನಲ್ ಮ್ಯಾಚ್ಗೆ 3 ಟಿಕೆಟ್ ನೀಡಲು ಸಮ್ಮತಿಸಿದೆ. ಕೆಎಸ್ಸಿಎ ಸಮ್ಮತಿ ಕೊಟ್ಟಿದೆ. 4 ಟಿಕೆಟ್ ಬದಲಾಗಿ 2 ಟಿಕೆಟ್ಗೆ ಒಪ್ಪಿದೆ ಕೆಎಸ್ಸಿಎ. ಜನರ ಸಮಸ್ಯೆಗಳೇ ಸಾಕಷ್ಟಿರುವಾಗ ನಮ್ಮ ಶಾಸಕರುಗಳಿಗೆ, ಪಕ್ಷದ ನಾಯಕರ ಸಮಸ್ಯೆನೇ ಬೇರೆ ಇದೆ. ಐಪಿಎಲ್ ಟಿಕೆಟ್ ಸಿಗಲಿಲ್ಲ ಅಂತ ಈಗ ಸದನದಲ್ಲಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸರ್ಕಾರದ ಸೌಲಭ್ಯ ಪಡಿತಾರೆ, ಆದ್ರೆ ನಮಗೆ ಐಪಿಎಲ್ ಟಿಕೆಟ್ ಕೊಡಲ್ಲ ಅಂತ ಸದನದಲ್ಲಿ ಪ್ರಸ್ತಾಪ ಆಯಿತು. ಕೆಎಸ್ಸಿಎ ವಿರುದ್ಧ ಸದನದಲ್ಲಿ ಆಕ್ರೋಶ ಬಂತು. ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ಗೆ ಸಿಎಂ ಸೂಚನೆಯನ್ನ ಕೊಟ್ಟರು. ಶಾಸಕರು ಐಪಿಎಲ್ ಟಿಕೆಟ್ ಕೇಳ್ತಾ ಇದ್ದಾರೆ, ಹಾಗಾಗಿ ಇದನ್ನು ನೀಡಬೇಕು ಅಂತ ಸಿಎಂ ಪ್ರಸ್ತಾಪ ಮಾಡಿದ್ರು. ಎಲ್ಲಾ ಶಾಸಕರು ಕೇಳ್ತಿದ್ದಾರೆ, ಟಿಕೆಟ್ ಕೊಡಪ್ಪ ಅಂದ್ರು ಸಿಎಂ. ಕಡೆಗೆ 4 ಟಿಕೆಟ್ ಕೊಡಿ ಅಂತಂದಿದ್ದಕ್ಕೆ ಅದಾಗಲ್ಲ ಅಂತ ಕೆಎಸ್ಸಿಎ 2 ಟಿಕೆಟ್ಗಳಿಗೆ ಒಪ್ಕೊಂಡಿದೆ. ಇನ್ನು ಫೈನಲ್ ಮ್ಯಾಚ್ಗೆ ಮಾತ್ರ 3 ಟಿಕೆಟ್ ಕೊಡ್ತೀವಿ ಅಂತ ಈಗ ಕೆಎಸ್ಸಿಎ ಒಪ್ಕೊಂಡಿದೆ. ಸದನದಲ್ಲಿ ಶಾಸಕರುಗಳ ಬೇಡಿಕೆ ಪ್ರಸ್ತಾಪ ಈ ರೀತಿಯಾಗಿತ್ತು. ಐಪಿಎಲ್ ಟಿಕೆಟ್ ಸಿಗಲಿಲ್ಲ ಅಂತ ಸದನದಲ್ಲಿ ಆಕ್ರೋಶ ಹೊರಗೆ ಬಂತು. ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ಗೆ ಸಿಎಂ ಸೂಚನೆಯನ್ನ ಕೊಟ್ಟರು. ಶಾಸಕರಿಗೆ ಐಪಿಎಲ್ ಟಿಕೆಟ್ ನೀಡುವ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಎಲ್ಲಾ ಶಾಸಕರು ಟಿಕೆಟ್ ಕೇಳ್ತಿದ್ದಾರಲ್ಲ, ಹಾಗಾಗಿ 4 ಟಿಕೆಟ್ಗಳನ್ನು ಶಾಸಕರಿಗೆ ಕೊಡಿ ಅಂದ್ರು. 4 ಟಿಕೆಟ್ ಕೊಡುವಂತ ಸಿದ್ದರಾಮಯ್ಯ ಹೇಳಿದ್ರು. ಆದ್ರೆ ಕೆಎಸ್ಸಿಎ ಜೊತೆಗೆ ಮಾತನಾಡ್ತೇನೆ, ವಿಚಾರವನ್ನ ಪ್ರಸ್ತಾಪ ಮಾಡ್ತೇನೆ ಅಂದ್ರು ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್. ಅದಾದ ಮೇಲೆ ಮಾತಾಡ್ತೀವಿ ಅಂದ ಬಳಿಕ ಸಮಾಲೋಚನೆ ಮಾಡಿ ಮೋಸ್ಟ್ಲಿ 2 ಟಿಕೆಟ್ಗಳನ್ನು ಮಾತ್ರ ಈಗ ನೀಡೋಕೆ ಕೆಎಸ್ಸಿಎ ಒಪ್ಪಿಕೊಂಡಿದೆ. ಪ್ರತಿ ಮ್ಯಾಚ್ಗೆ 2 ಟಿಕೆಟ್ನ ನೀಡಲು ಒಪ್ಪಿಕೊಂಡಿದೆ. ಶಾಸಕರು ಮತ್ತು ಸಂಸದರಿಗೆ 2 ಟಿಕೆಟ್ಗಳನ್ನು ನೀಡುತ್ತೆ ಪ್ರತಿ ಮ್ಯಾಚ್ಗೆ. ಇನ್ನು ಫೈನಲ್ ಮ್ಯಾಚ್ಗೆ ಮಾತ್ರ 3 ಟಿಕೆಟ್ ನೀಡಲು ಈಗ ಸಮ್ಮತಿಯನ್ನ ಕೊಟ್ಟಿದೆ ಕೆಎಸ್ಸಿಎ. ಬಹಳ ವಿಚಿತ್ರ ಇದು, ಯಾಕೆಂದ್ರೆ ಜನರ ಸಮಸ್ಯೆಗಳು ಹಲವಾರಿದೆ. ಅದನ್ನ ಸದನದಲ್ಲಿ ಪ್ರಸ್ತಾಪಿಸುವಂತಹ ವಿಚಾರ ಮತ್ತು ಸಂದರ್ಭಗಳನ್ನ ಇಟ್ಕೊಂಡು ನಮ್ಮ ಶಾಸಕರುಗಳು ನಮಗೆ ಐಪಿಎಲ್ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಸದನದ ಮುಂದೆ ಅವರ ಆಕ್ರೋಶವನ್ನ ಹೊರಗೆ ಹಾಕಿದ್ರು. ಸರ್ಕಾರದ ಎಲ್ಲಾ ಒಂದು ಸೌಲಭ್ಯಗಳೇನಿದೆ ಅದನ್ನೆಲ್ಲವನ್ನು ಬಳಸ್ಕೊಳ್ಳುತ್ತೆ, ಆದ್ರೆ ಸರ್ಕಾರಕ್ಕೆ ಯಾವುದೇ ಶಾಸಕರಿಗಾಗ್ಲಿ ಸಂಸದರಿಗಾಗ್ಲಿ ಟಿಕೆಟ್ಗಳನ್ನ ಕೊಡ್ತಾ ಇಲ್ಲ, ಸೌಲಭ್ಯವನ್ನ ಬಳಸ್ಕೊಳ್ಳಕ್ಕೆ ಮಾತ್ರ ನಾವಾ ಅನ್ನುವಂಥ ರೀತಿಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು ಶಾಸಕರುಗಳು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ದೀಪಾ. ದೀಪಾ, ಮತ್ತೆ ಈ ಶಾಸಕರುಗಳು ಐಪಿಎಲ್ ಟಿಕೆಟ್ಗೋಸ್ಕರ ಸದನದ ಮುಂದೆ ಬೇಡಿಕೆ ಇಟ್ಟಂತದ್ದು, ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತ ಏನಿದೆ ಹೆಚ್ಚಿನ ಮಾಹಿತಿ? ಮಂಜರಿ, ಏನು ರಾಜ್ಯದ ಒಂದಿಷ್ಟು ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕಾಗಿದ್ದಂತಹ ನಾಯಕರುಗಳು ಐಪಿಎಲ್ ಟಿಕೆಟ್ ಬಗ್ಗೆ ಮಾತನಾಡ್ತಾ ಇರೋದು ರಾಜ್ಯದ ದುರಾದೃಷ್ಟದ ಸಂಗತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತವನ್ನ ಹಾಕಿ ಗೆದ್ದು ಕಳಿಸಿದಂತಹ ಮತದಾರರ ಹಿತವನ್ನ ಕಾಪಾಡಬೇಕಾಗಿದ್ದಂತಹ ನಾಯಕರುಗಳು ಸದನದ ಸಮಯವನ್ನ ಐಪಿಎಲ್ ಟಿಕೆಟ್ಗೆ ಹಾಳು ಮಾಡ್ತಾ ಇರುವಂತದ್ದು. ಅದಕ್ಕಾಗಿ ಏನು ಕ್ರಿಕೆಟ್ ಮಂಡಳಿಯವರನ್ನ ಕರೆಸಿ ಮಾತನಾಡುವಂತಹದ್ದು ಇಮಿಡಿಯೇಟ್ಲಿ ಅನ್ನುವಂತಹ ವಿಚಾರ ಏನಿದೆ ಅದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಯಾವ್ದಾದ್ರು ರಸ್ತೆ ಸರಿ ಇಲ್ಲ ಅಥವಾ ಚರಂಡಿ ಸರಿ ಇಲ್ಲ ಅನ್ನುವಂತಹದನ್ನ ಮಾತನಾಡುವಂತಹದನ್ನ ಎಷ್ಟು ಸಮಯವನ್ನ ತೆಗೆದುಕೊಳ್ತಾರೆ. ಅದಕ್ಕೊಂದು ಚರ್ಚೆ ಮಾಡೋದಿಕ್ಕೆ 100 ಬಾರಿ 10 ಬಾರಿ ಆ ಭಾಗದ ಜನರು ಬಂದು ಇವ್ರನ್ನ ಭೇಟಿ ಮಾಡಿದ್ರು ಕೂಡ ಅದು ಕೆಲಸ ಆಗೋದಿಲ್ಲ. ಆದ್ರೆ
ಶಾಸಕರುಗಳ ಹಿತಾಸಕ್ತಿ ಅಲ್ವಾ ಇದು? ಅವರು ಅವರ ಕುಟುಂಬದವರು ಕೂತು ಕ್ರಿಕೆಟ್ ನೋಡಿದ್ರೆ ಇವರಿಗೆ ರಾಜ್ಯದ ದೇಶದ GDP ಹೆಚ್ಚಾಗ್ಬಿಡುತ್ತೆ. ಹಾಗಾಗಿ ಅವ್ರುಗಳು ಪಾಪ ಅನಿವಾರ್ಯವಾಗಿ ಟಿಕೆಟ್ ಕೇಳಬೇಕಾಗಿತ್ತು. ಅದನ್ನ ನೆನ್ನೆ ಸದನದಲ್ಲೂ ಮಾತನಾಡಿದ್ದು ಕೂಡ ಇದೆ. ಇಮಿಡಿಯೇಟ್ ಆಗಿ ಅದನ್ನ CM DCM ಕೂಡ ಆಕ್ಷನ್ ತೆಗೆದುಕೊಳ್ಳುವಂತಹ ಮಟ್ಟಿಗೆ ಆ ಮಂಡಳಿಯವರು ಬಂದು ಭೇಟಿ ಮಾಡಿ ಅದಕ್ಕೊಂದು ಅಂದ್ರೆ ಏನು ನಾಳೆ ನಡೆಯುವಂತಹ ಅಂದ್ರೆ IPL RCB ಮ್ಯಾಚ್ ಏನಿದೆ ಅದಕ್ಕೆ 2 ಟಿಕೆಟ್ ಅನ್ನ ಎಲ್ಲಾ ಶಾಸಕರು, ಸಚಿವರುಗಳು, ಸಂಸದರು, ರಾಜ್ಯಸಭಾ ಸದಸ್ಯರುಗಳಿಗೆ 2 ಟಿಕೆಟ್ ಕಂಪಲ್ಸರಿಯಾಗಿ ಕೊಡ್ಬೇಕು ಅನ್ನುವಂತಹದನ್ನು ಹೇಳೋ ಮೂಲಕ ರಾಜ್ಯದ ಹಿತಾಸಕ್ತಿ ಇವರಿಗೆ ಎಷ್ಟಿದೆ ಅನ್ನೋದನ್ನ ತೋರ್ಪಡಿಸಿದಂಗಿದೆ ಮಂಜರಿ. ಎಸ್ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.